ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ಶೇರ್ ಮಾರ್ಕೆಟ್ ನಿಫ್ಟಿ 50 ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋವ. ನೀವೇನಾದರೂ ಶೇರ್ ಮಾರ್ಕೆಟ್ ನಿಫ್ಟಿ 50ಲಿ ಏನಾದರೂ ಆಡ್ತಾಯಿದ್ರೆ, ಆಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ, ಅಥವಾ ಶೇರ್ ಮಾರ್ಕೆಟ್ ನಿಫ್ಟಿ 50ಲಿ ಲಾಸ್ ಮಾಡ್ಕೊಂಡಿದ್ರೆ ಈ ವಿಡಿಯೋ ನೋಡಿ. ಶೇರ್ ಮಾರ್ಕೆಟ್ ನಿಫ್ಟಿ 50ಲಿ ಯಾವಾಗ ಕಾಲ್ ಆಪ್ಷನ್ ಮೇಲೆ ಹೋಗುತ್ತೆ, ಯಾವಾಗ ಪುಟ್ ಆಪ್ಷನ್ ಮೇಲೆ ಹೋಗುತ್ತೆ, ಯಾವಾಗ ಶೇರ್ ಮಾರ್ಕೆಟ್ ಮೇಲೆ ಹೋಗುತ್ತೆ, ಯಾವಾಗ ಶೇರ್ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ, ಮತ್ತು ಎಷ್ಟು ಪಾಯಿಂಟ್ಸ್ ಹೋಗುತ್ತೆ, ಯಾವ ಟೈಮ್ಗೆ ಹೋಗುತ್ತೆ ಅಂತ ಗೆಸ್ ಮಾಡೋದಕ್ಕೆ ಯಾರ ಕೈಲೂ ಆಗೋಲ್ಲ. ನಿಫ್ಟಿ 50ಲಿ ಗೆಲ್ಲೋಕ್ಕೆ ನಿಮಗೆ 10% ಮಾತ್ರ ಚಾನ್ಸ್ ಇರೋದು, ಸೋಲೋದೇ ತುಂಬ ಹೆಚ್ಚು. ನೀವೇನಾದರೂ ನಿಫ್ಟಿ 50 ಆಡೋಕ್ಕಿದ್ದಕ್ಕೆ ಹೊಸಬ್ರಾಗಿದ್ದರೆ, ಅಥವಾ ನೀವೇನಾದರೂ ಹೊಸಬ್ರು ಈ ನಿಫ್ಟಿ 50ನ ಆಡ್ತಿದ್ರೆ, ನಿಫ್ಟಿ 50 ಬಗ್ಗೆ ತಿಳ್ಕೊಳ್ದೇ ಆಡೋದಕ್ಕೆ ಹೋಗ್ಬೇಡಿ, ಖಂಡಿತ ಸೋಲ್ತೀರ. ಯಾಕಂದರೆ ನಿಫ್ಟಿ 50ಲಿ ಯಾವ ಟೈಮಲ್ಲಿ ಬೈ ಮಾಡಬೇಕು, ಯಾವ ಟೈಮ್ಗೆ ಸೇಲ್ ಮಾಡಬೇಕು, ಮತ್ತು ಎಷ್ಟು ಮೊತ್ತಕ್ಕೆ ಬೈ ಮಾಡಬೇಕು ಅನ್ನೋದು ತುಂಬ ಮುಖ್ಯ. ಏಕೆಂದರೆ ನಿಫ್ಟಿ 50 ಯಾವಾಗಲೂ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ, ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಮತ್ತು ನಿಫ್ಟಿ 50ನಲ್ಲಿ ಸ್ಟಾಪ್ ಲಾಸ್ನ ಯಾವಾಗ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಯಾವ ಟೈಮಿಗೆ ಯೂಸ್ ಮಾಡಬೇಕು ಮಾಡಬಾರ್ದು ಅನ್ನೋದು ತಿಳ್ಕೋಬೇಕು, ತುಂಬ ಮುಖ್ಯ. ಸೊ ನಿಮಗೆ ನಿಫ್ಟಿ 50 ಬಗ್ಗೆ ಯಾವುದೇ ಸಲಹೆ ಬೇಕು ಅಂದರೆ ನನ್ನ ಇಮೇಲ್ ಐ ಡಿಗೆ ಕನ್ಸಲ್ಟ್ ಮಾಡಿ. ನನ್ನ ಇಮೇಲ್ ಐ ಡಿ fin.consultant.kannada@gmail.com. ಥ್ಯಾಂಕ್ಸ್ ಫಾರ್ ವಾಚಿಂಗ್.